ಫ್ರೆಂಡ್ಸ್ ತುಂಬ ಚಳಿ. ಸ್ಕೂಲ್ಗೆ ಹೋಗಬೇಡ ಅಂತ ಹೇಳಿದ್ದೆ ಅಲ್ವಾ? ಸ್ಕೂಲ್ಗೆ ಹೋಗ್ಬೇಡ ಅಂತ ಹೇಳಿದ್ಯಾ? ಹಾಂ, ನಿನಗೆ ಹೋಗಬೇಕು ಅಂತ ಆಸೆ. ನಿನಗೂ ಹೋಗ್ಬೇಕು ಅಂತ ಆಸೆ. ಯಾಕೆ? ಗೇಮ್ಸ್ ಪೀರಿಯಡ್ ಇದೆ ಅದಕ್ಕೆ. ಹೌದು, ಗೇಮ್ಸ್ ಪೀರಿಯಡ್. ಹಾಂ, ಗೇಮ್ಸ್ ಪೀರಿಯಡ್, ಡ್ಯಾನ್ಸ್ ಪೀರಿಯಡ್ಗೆ ಇವನಿಗೆ ಏನೋ ಗೊತ್ತಿಲ್ಲ, ಒಂಥರ ಆಗ್ಬಿಡುತ್ತೆ. ಏನು ಟೆಸ್ಟು? ಡ್ರಾಯಿಂಗ್ ಟೆಸ್ಟು, ಆರ್ಟ್ ಟೆಸ್ಟು, ಹಾಂ, ಪಂಜಾಬಿ EVS. ಆಹಾ ಹಾ ಹಾ ಆಹಾ ಹಾ ಹಾ. ಚಲ್ ಹೋಗೋ. ಹೆಲೋ ಎವ್ರಿವನ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಬ್ಲಾಗ್. ತಾವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಚಳಿಗಾಲ ಶುರು ಆಗಿದೆ. ನನಗಂತೂ ಚಳಿಗಾಲ ಅಂದರೆ ಇಷ್ಟನೇ ಆಗೋದೇ ಇಲ್ಲ. ಬಿಸಿಲು ಕಾಲದಲ್ಲಿ ಬೆಳಗ್ಗೆ 5 ಗಂಟೆ 5:15ಗೆ ಎದ್ದೇಳೋ ಅಭ್ಯಾಸ. ಬಟ್ ಚಳಿಗಾಲದಲ್ಲಿ ಬೆಳಗ್ಗೆ 6 ಗಂಟೆ ಆದ್ರೂ ಎದ್ದೇಳೋದಕ್ಕೆ ಮನಸ್ಸೇ ಬರೋದೇ ಇಲ್ಲ. ಏನಕ್ಕಪ್ಪ ಬೆಳಗ್ಗೆ ಆಯಿತು ಅನ್ನೋ ಒಂಥರ ಫೀಲಿಂಗ್ ಬರುತ್ತೆ. ಬಟ್ ಏನು ಮಾಡೋದಕ್ಕಾಗಲ್ಲ, ಜವಾಬ್ದಾರಿಗಳಿವೆ. ಚಿಕ್ಕ ಮಕ್ಕಳು ಮನೇಲಿದ್ದಾರೆ, ಸ್ಕೂಲ್ಗೆ ಹೋಗ್ತಾರೆ ಅಂತ ಅಂದರೆ ಬೆಳಗ್ಗೆ ಎದ್ದೇಳಬೇಕಾಗಿರೋ ಪರಿಸ್ಥಿತಿ. ಸೊ ಆದ್ದರಿಂದ ಮನಸ್ಸಿಲ್ಲದೆ ಇದ್ರೂ ಎದ್ಬಿಟ್ಟು ಎಲ್ಲ ಪ್ರಿಪ್ರೇಷನ್ಸ್ನ ಮಾಡ್ಕೊತಾ ಇದ್ದೀನಿ. ಇವತ್ತು ಮಕ್ಕಳಿಗೋಸ್ಕರ ಮ್ಯಾಕರೋನಿ ಪಾಸ್ತಾ ಮಾಡಿದ್ದೆ. ನಮ್ಮ ಯಜಮಾನ್ರು ಕಳೆದ 2 ದಿನಗಳಿಂದ ಬೇರೆ ಊರಿಗೆ ಹೋಗಿದ್ದಾರೆ ಕೆಲಸದ ಮೇಲೆ. ಅವ್ರಿಗೂ ಪಾಪ ತುಂಬ ತೊಂದರೆ ಆಗ್ತಾ ಇದೆ. ಈ ಥರದ ವೆದರಲ್ಲಿ ಝೀರೋ ವಿಸಿಬಿಲಿಟಿಯಲ್ಲಿ ತುಂಬ ದೂರದವರೆಗೂ ಟ್ರಾವೆಲ್ ಮಾಡ್ಕೊಂಡು ಹೋಗ್ಬಿಟ್ಟು ಡೀಲರ್ಸ್ನ ಮೀಟ್ ಮಾಡೋದು ಮತ್ತು ಹೋಟೆಲ್ಸಲ್ಲಿ ಸ್ಟೇ ಮಾಡೋದು. ಬಟ್ ನಾನು ಹೇಳ್ದಂಗೆ ಏನೂ ಮಾಡೋದಕ್ಕಾಗಲ್ಲ. ರೆಸ್ಪಾನ್ಸಿಬಿಲಿಟೀಸ್, ಜವಾಬ್ದಾರಿಗಳಿದ್ದಾಗ ಎಲ್ಲನೂ ಮ್ಯಾನೇಜ್ ಮಾಡಬೇಕಾಗಿ ಬರುತ್ತೆ. ಮಕ್ಕಳಿಬ್ಬರಿಗೂ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ, ಇವತ್ತು ಹೋಗ್ಬೇಡ್ರಪ್ಪ ಸ್ಕೂಲ್ಗೆ, ನನಗೆ ಎದ್ದೇಳೋದಕ್ಕೆ ಮನಸ್ಸಾಗ್ತಾ ಇಲ್ಲ, ಮಲ್ಕೊತೀನಿ, ನೀವು ರೆಸ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು ಈ ನನ್ನ ಮಕ್ಕಳು ಒಪ್ಕೋಬೇಕಲ್ವಾ? ಇಲ್ಲ, ಹೋಗಲೇಬೇಕು. ಅದೂ ಏನಾದರೂ ಓದೋದು ರೆಗ್ಯುಲರ್ ಸ್ಕೂಲ್ ಇದ್ದರೆ ರಜೆ ತಗೊತಾ ಇದ್ರು. ಚಿಕ್ಕವನಿಗೆ ಸ್ಪೋರ್ಟ್ಸ್ ಡೇಗೆ ಪ್ರಾಕ್ಟೀಸ್ ಆಗ್ತಾ ಇದೆ, ದೊಡ್ಡವನಿಗೆ ಆ್ಯನ್ಯುವಲ್ ಫಂಕ್ಷನ್ಗೆ ಪ್ರಾಕ್ಟೀಸ್ ನಡೀತಾ ಇದೆ. ಸೊ ಅದರಿಂದ ರಜಾ ಹಾಕಲ್ಲ ಅಂತ ಹೋಗ್ತಾ ಇದ್ದಾರೆ. ಇನ್ನು ಈ ವಾರದ ನಮ್ಮ ಕ್ಲೌಡ್ ಕಿಚನ್ಗೆ ಬೇಕಾಗಿರುವ ಕೆಲವಷ್ಟು ತರಕಾರಿಗಳು ಮತ್ತು ಬೇಳೆಗಳನ್ನ ರೆಗ್ಯುಲರ್ ಆಗಿ ಇನ್ನೂ ನಮಗೆ ಬೇಕಾಗಿರುವ ಸಾಮಾನುಗಳ ಜೊತೆ ಆ್ಯಡ್ ಮಾಡಿಬಿಟ್ಟು ತರಿಸಿದ್ದೀನಿ. ಇವಾಗ ಇವನ್ನೆಲ್ಲನೂ ಜೋಡಿಸ್ಕೋಬೇಕು. ಮೊದಲಿಗೆ ನಮ್ಮ ಈ ವಾರದ ಕ್ಲೌಡ್ ಕಿಚನ್ಗೆ ಬೇಕಾಗಿರುವ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಅಕ್ಕಿ ಬೇಳೆನ ತೊಳೆದ್ಬಿಟ್ಟು ನೆನೆಸಿಡ್ತಾ ಇದ್ದೀನಿ. ಕೆಲವು ಕಾಮೆಂಟ್ಸ್ ಬಂದಿತ್ತು, ಚಳಿಗಾಲದಲ್ಲಿ ನೀವು ಇಡ್ಲಿ ದೋಸೆ ಬ್ಯಾಟರ್ನ ಹೇಗೆ ರೆಡಿ ಮಾಡ್ಕೊತಿದ್ದೀರಾ ಅಂತ ಪ್ರಶ್ನೆಗಳು ಬಂದಿತ್ತು. ಸೊ ಅದಕ್ಕೆ ಇವಾಗ ಉತ್ತರ ಕೊಡ್ತಿದ್ದೀನಿ. ನೋಡಿ, ಚಳಿಗಾಲದಲ್ಲಿ ಇಡ್ಲಿ ಮತ್ತು ದೋಸೆಗೆ ಬೇಕಾಗಿರುವ ಹಿಟ್ಟನ್ನು ಒಂದಿನದ ಮುಂಚೆ ನಾವು ರುಬ್ಬಿಟ್ಕೊಂಡ್ಬಿಟ್ರೆ ನೆಕ್ಸ್ಟ್ ಡೇಗೆ ಹಿಟ್ಟು ನ್ಯಾಚುರಲ್ ಆಗಿ ಉಬ್ಬಿ ಬರಲ್ಲ, ಅದರಲ್ಲಿ ನ್ಯಾಚುರಲ್ ಫರ್ಮೆಂಟೇಷನ್ ಆಗೋದಿಲ್ಲ. ಸೊ ಆದ ಕಾರಣದಿಂದ ನಾನೇನು ಮಾಡ್ತಿದ್ದೀನಿ ಅಂದರೆ, ಒಂದು 3 ದಿನದ ಮುಂಚೆನೇ ಅಕ್ಕಿ ಬೇಳೆನ ಬೆಳಗ್ಗೆನೇ ತೊಳೆದಿಟ್ಬಿಟ್ಟು ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ಹಿಟ್ಟನ್ನು ರುಬ್ಬಿಟ್ಬಿಡ್ತಾ ಇದ್ದೀನಿ. ಅದಲ್ದಿರ ರುಬ್ಬಿಟ್ಕೊಂಡಿರುವ ಹಿಟ್ಟಿಗೆ ಒಂದು ಟೆಂಪ್ರೇಚರ್ ಅಂದರೆ ವಾರ್ಮ್ ಟೆಂಪ್ರೇಚರ್ ಕೊಡುವುದಕ್ಕೂ ಸಹ ನಾನು ಪ್ರಯತ್ನ ಪಡ್ತೀನಿ. ಹೇಗೆ ಅಂತ ಅಂದರೆ, ಹಿಟ್ಟನ್ನು ಮೊದಲು ಸ್ಟವ್ ಪಕ್ಕದಲ್ಲೇ ಇಟ್ಬಿಟ್ಟು ಅಡುಗೆ ಮಾಡಿದಾಗಲೆಲ್ಲನೂ ಕುಕ್ಕರಲ್ಲಿ ಏನಾದರೂ ಅಡುಗೆ ಮಾಡಿದ್ರೆ, ಇಲ್ಲಾಂದರೆ ಬೇರೆ ಪಾತ್ರೆಗಳಲ್ಲಿ ಏನಾದರೂ ಅಡುಗೆ ಮಾಡಿದರೆ ಅವನ್ನ ಬ್ಯಾಟರ್ ಪಕ್ಕದಲ್ಲೇ ಇಡ್ತೀನಿ. ಸ್ವಲ್ಪ ಕಾಲದವರೆಗೂ ಅದಕ್ಕೆ ಒಂದು ವಾರ್ಮ್ ಟೆಂಪ್ರೇಚರ್ ಸಿಗುತ್ತೆ ಅಂತ. ಸೊ ಈ ರೀತಿ 3 ದಿನಗಳ ಕಾಲ ಮಾಡ್ತಾ ಒಂದು ನ್ಯಾಚುರಲ್ ಫರ್ಮೆಂಟೇಷನ್ನ ತರಿಸ್ಬಿಟ್ಟು ನಮ್ಮ ಕ್ಲೌಡ್ ಕಿಚನ್ಗೆ ಬೇಕಾಗಿರುವ ಇಡ್ಲಿ ಮತ್ತು ದೋಸೆಯ ಬ್ಯಾಟರನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ನಾವು ಈ ಬಿಸ್ನೆಸ್ನ ಶುರು ಮಾಡಿದಾಗ್ಲಿಂದ ಒಂದು ಸಲನೂ ನಾನು ಬೇಕಿಂಗ್ ಸೋಡಾನ ಬ್ಯಾಟರಲ್ಲಿ ಕಲಸೇ ಇಲ್ಲ ಫ್ರೆಂಡ್ಸ್. ನ್ಯಾಚುರಲ್ ಫರ್ಮೆಂಟೇಷನ್ ತರಿಸಿನೇ ನಮ್ಮ ಕಸ್ಟಮರ್ಸ್ಗೆ ಅಥೆಂಟಿಕ್ ಇಡ್ಲಿ ಮತ್ತು ದೋಸೆಯನ್ನು ಸರ್ವ್ ಮಾಡ್ತಾ ಬಂದಿದ್ದೀವಿ. ಇನ್ನು ನಮ್ಮ ಕ್ಲೌಡ್ ಕಿಚನಲ್ಲಿ ನಾನು ಮಾಡುವ ಇಡ್ಲೀಸ್ಗೆ ಬಹಳಷ್ಟು ಕಸ್ಟಮರ್ಸ್ ಫ್ಯಾನ್ಸ್ ಇದ್ದಾರೆ. ಅದ್ರ ಜೊತೆಗೇನೆ ಸಬ್ಸ್ಕ್ರೈಬರ್ಸೂ ಸಹ ಫ್ಯಾನ್ಸ್ ಇದ್ದಾರೆ. ಬಹಳಷ್ಟು ಕಾಮೆಂಟ್ಸ್ ಬರ್ತಾ ಇದೆ, ಪ್ಲೀಸ್ ನೀವು ಯಾವ ರೀತಿ ಇಡ್ಲಿನ ಮಾಡ್ತೀರಾ, ಯಾವ ಮೆಷರ್ಮೆಂಟಲ್ಲಿ ಅಕ್ಕಿ ಬೇಳೆನ ಯೂಸ್ ಮಾಡ್ತೀರಾ, ನಮಗೆ ಹೇಳಿ ತೋರಿಸಿ ಅಂತ ಹೇಳಿಬಿಟ್ಟು ಪದೇ ಪದೇ ಕಾಮೆಂಟ್ ಬರ್ತಾ ಇದೆ. ಸೊ ಆದ ಕಾರಣದಿಂದ ಈ ವಿಷಯ ನಾನು ಆಲ್ರೆಡಿ ಹೇಳಿದ್ದೀನಿ ಹಳೆಯ ವ್ಲಾಗ್ಸಲ್ಲಿ. ಪರ್ಟಿಕ್ಯುಲರ್ ಆಗಿ ಒಂದು ವ್ಲಾಗಲ್ಲಿ ಎಲ್ಲ ಇನ್ಫಾರ್ಮೇಷನ್ನ ಕೊಟ್ಟಿದ್ದೆ. ಬಟ್ ಆದ್ರೂ ಪದೇ ಪದೇ ಕಾಮೆಂಟ್ ಬರ್ತಾ ಇರೋ ಕಾರಣದಿಂದ ಇವಾಗ ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ. ನಾನು 8 ಗ್ಲಾಸ್ ಅಕ್ಕಿಗೆ 2 ಗ್ಲಾಸಷ್ಟು ಉದ್ದಿನಬೇಳೆ ಸೇರಿಸ್ತೀನಿ. ಅದ್ರ ಜೊತೆಗೇನೆ ಒಂದು 2 ಚಮಚದಷ್ಟು ಮೆಂತ್ಯ ಕಾಳನ್ನು ಸಹ ಸೇರಿಸ್ತೀನಿ. ನಾನು ಹೇಳಿರುವ ಮೆಷರ್ಮೆಂಟ್ ಪ್ರಕಾರ ಅಕ್ಕಿ ಮತ್ತು ಬೇಳೆನ ಒಟ್ಟಾಗಿ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ತೊಳೆದು
ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಫಿಲ್ ಮಾಡಿಬಿಟ್ಟು, ಅಂದರೆ ಅಕ್ಕಿ ಬೇಳೆ ಚೆನ್ನಾಗಿ ನೆನಿಬೇಕು ಅಷ್ಟು ನೀರನ್ನು ಫಿಲ್ ಮಾಡಿಬಿಟ್ಟು, ನಂತರ 2 ಚಮಚದಷ್ಟು ಮೆಂತ್ಯ ಕಾಳನ್ನು ಹಾಕ್ತೀನಿ. ನಾನು ತೋರಿಸ್ತಾ ಇರುವ ಈ ಒಂದು ಗ್ಲಾಸಲ್ಲಿ 8 ಗ್ಲಾಸ್ ಅಕ್ಕಿ ಮತ್ತು 2 ಗ್ಲಾಸಷ್ಟು ಹೋಳು ಉದ್ದಿನ ಬೇಳೆ, ಅಂದರೆ ಪೂರ್ತಿಯಾಗಿರುವ ಉದ್ದಿನ ಬೇಳೆ, ಸ್ಪ್ಲಿಟ್ ಉದ್ದಿನ ಬೇಳೆ ಅಲ್ಲ, ಪೂರ್ತಿಯಾಗಿರುವ ಉದ್ದಿನ ಬೇಳೆನ ಸೇರಿಸ್ತೀನಿ. 7ರಿಂದ 8 ಗಂಟೆವರೆಗೂ ಈ ಒಂದು ಅಕ್ಕಿ ಮತ್ತು ಬೇಳೆಯನ್ನು ಚೆನ್ನಾಗಿ ನೀರಲ್ಲಿ ನೆನೆಸ್ಬಿಟ್ಟು ನಿಧಾನವಾಗಿ ಗ್ರೈಂಡ್ ಮಾಡ್ಕೊತೀನಿ. ಗ್ರೈಂಡ್ ಮಾಡ್ಕೊಳ್ಳೋವಾಗ ಸ್ವಲ್ಪ ಅನ್ನವನ್ನು ಸೇರಿಸ್ತೀನಿ. ಅನ್ನ ಇಲ್ಲ ಅಂತ ಅಂದರೆ ಸ್ವಲ್ಪ ಅವಲಕ್ಕಿನ ಸೇರಿಸ್ತೀನಿ. ಅವಲಕ್ಕಿದು ಮೆಷರ್ಮೆಂಟ್ ಎಷ್ಟು ಅಂತ ಹೇಳೋಕ್ಕೋದ್ರೆ, ನಾನು ತೋರಿಸಿರುವ ಗ್ಲಾಸಲ್ಲಿ 1/4 ಭಾಗದಷ್ಟು ಅವಲಕ್ಕಿನ ಸೇರಿಸ್ತೀನಿ. ಸೊ ಈ ರೀತಿ ಈ ಒಂದು ಮೆಷರ್ಮೆಂಟಲ್ಲಿ ನಾನು ಇಡ್ಲಿ ಮತ್ತು ದೋಸೆಯನ್ನು ರೆಡಿ ಮಾಡ್ಕೊತೀನಿ. ಒಂದೇ ಹಿಟ್ಟಲ್ಲಿನೇ ನೀವು ಎಲ್ಲನೂ ರೆಡಿ ಮಾಡ್ಕೊತೀರಾ ಅಂತ ಈ ಒಂದು ಪ್ರಶ್ನೆಯೂ ಸಹ ಬಂದಿತ್ತು. ಅದಕ್ಕೆ ಉತ್ತರ ಬಂದುಬಿಟ್ಟು, ಹೌದು, ನಮ್ಮ ಕ್ಲೌಡ್ ಕಿಚನಲ್ಲಿ ನಾವು ಸೇಲ್ ಮಾಡ್ತಿರುವ ಇಡ್ಲೀಸ್ ಆಗಿರ್ಬೋದು, ಸೆಟ್ ದೋಸೆ ಆಗಿರ್ಬೋದು, ಆಲೂ ಸ್ಟಫ್ ದೋಸೆ ಆಗಿರ್ಬೋದು, ಇವೆಲ್ಲವನ್ನು ಒಂದೇ ಬ್ಯಾಟರಲ್ಲಿನೇ, ಒಂದೇ ಹಿಟ್ಟಲ್ಲಿನೇ ಮಾಡ್ತಾಯಿದ್ದೀವಿ. ನಾವು ಈ ಬಿಸ್ನೆಸ್ನ ಶುರು ಮಾಡಿದಾಗ ನಾನು ನಿಜವಾಗ್ಲೂ ಎಲ್ಬೋರ್ಡ್ ಆಗಿದ್ದೆ. ನನಗೆ ಏನಂದರೆ ಏನೂ ಗೊತ್ತಿರಲಿಲ್ಲ. ಯೂಟ್ಯೂಬಲ್ಲಿ ಬಹಳಷ್ಟು ವೀಡಿಯೋಸ್ನ ನೋಡ್ತಿದ್ದೆ, ಕನ್ಫ್ಯೂಷನ್ ಆಗ್ತಿತ್ತು. ಆದ್ರೂ ಸಹ ಕನ್ಫ್ಯೂಷನಿಂದನೇ ಮನೆಯಲ್ಲಿ ಪ್ರಯತ್ನ ಮಾಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿಬಿಟ್ಟೆ. ಮದುವೆಗಿನ ಮುಂಚೆ ನಾನು ಇಡ್ಲಿ ದೋಸೆ ಎಲ್ಲ ಮಾಡಿದ್ದೇ ಇಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ಹೇಳ್ತೀನಿ, ಯಾವಾಗ್ಲೂ ನಾನು ಇಡ್ಲಿ ದೋಸೆಗೆ ಬ್ಯಾಟರ್ನ ರೆಡಿ ಮಾಡಿದವಳೇ ಅಲ್ಲ. ಸಡನ್ನಾಗಿ ಬಿಸ್ನೆಸ್ಗೆ ಕೈ ಇಟ್ಬಿಟ್ಟೆ ನೋಡಿ, ಒಂಥರ ಭಯ ಇತ್ತು. ನನಗೆ ಮದುವೆ ಆದಮೇಲೆ ಗೊತ್ತಾಗಿದ್ದು, ನಾರ್ತ್ ಇಂಡಿಯನ್ಸ್ಗೆ ಇಡ್ಲಿ ದೋಸೆ ಅಂದರೆ ತುಂಬ ಇಷ್ಟ ಅಂತ. ನಮ್ಮ ಅತ್ತೆಗೆ, ನಾದ್ನಿಗೆ ಮತ್ತು ಅವ್ರ ರಿಲೇಟಿವ್ಸ್ಗೆ ಎಲ್ರಿಗೂ ಇಡ್ಲಿ ದೋಸೆ ಅಂದರೆ ತುಂಬ ಇಷ್ಟ. ನಾನು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರುವಾಗ ಆ್ಯಕ್ಚುಲಿ ಪ್ರಯತ್ನ ಪಡ್ತಿದ್ದೆ, ಮನಸ್ಫೂರ್ತಿಯಾಗಿ ಪ್ರಯತ್ನ ಪಡ್ತಿದ್ದೆ ಇಡ್ಲಿ ದೋಸೆ ಸಾಂಬಾರೆಲ್ಲನೂ ಮಾಡಿಬಿಟ್ಟು ಸರ್ವ್ ಮಾಡೋದಕ್ಕೆ. ಬಟ್ ಅಷ್ಟು ಪರ್ಫೆಕ್ಟಾಗಿ ಬರ್ತಿರಲಿಲ್ಲ. ಅವ್ರಿಗೆ ಆ ಪರ್ಫೆಕ್ಷನ್ ಅನ್ನೋದು ಗೊತ್ತಿರಲಿಲ್ಲ. ಇಷ್ಟಪಟ್ಬಿಟ್ಟು ತಿಂತಿದ್ರು. ಸ್ವಲ್ಪ ಗಟ್ಟಿಯಾಗಿದ್ರೂ ಅಡ್ಜಸ್ಟ್ ಮಾಡ್ತಾಯಿದ್ರು. ದೋಸೆ ಆಗಿರ್ಬೋದು, ಇಡ್ಲಿ ಆಗಿರ್ಬೋದು, ಗಟ್ಟಿಯಾಗೇ ಬರ್ತಿತ್ತು. ಬಟ್ ಪ್ರಾಕ್ಟೀಸ್ ಮಾಡ್ತಾ ಏನೇ ಒಂದು ಆಗಿರ್ಬೋದು, ಏನೇ ಒಂದು ಕೆಲಸ ಆಗಿರ್ಬೋದು, ಪರ್ಫೆಕ್ಟ್ ಆಗುತ್ತೆ ಅನ್ನೋದನ್ನು ನಾನು ಕಲ್ತಿದ್ದೀನಿ ಫ್ರೆಂಡ್ಸ್. ಸೊ ಸ್ಪೆಷಲಿ ಬಿಸ್ನೆಸ್ಗೆ ಅಂತ ಬಂದಾಗ ಇನ್ನೂ ಪರ್ಫೆಕ್ಟ್ ಆಗಿರಬೇಕು. ನಮಗಿಂತನೂ ನಾವು ಮನೆಯಲ್ಲಿ ಹೇಗೆ ತಿಂತೀವೋ ಅದಕ್ಕಿಂತನೂ ಚೆನ್ನಾಗಿ ಪರ್ಫೆಕ್ಟ್ ಆಗಿರಬೇಕು ಅನ್ನೋದನ್ನು ನಾನು ಡಿಸೈಡ್ ಮಾಡಿಕೊಂಡು ಆದಷ್ಟು ಒಳ್ಳೆ ಕ್ವಾಲಿಟಿ ಐಟಮ್ಸ್ನ ಬಳಕೆ ಮಾಡಿಬಿಟ್ಟೆ ನಾವು ಅಡುಗೆ ಮಾಡ್ತಾ ಇರೋದು. ಅಕ್ಕಿ, ಬೇಳೆ, ತರಕಾರಿಗಳು, ಎಣ್ಣೆ ಇವೆಲ್ಲನೂ ಒಳ್ಳೆ ಬ್ರ್ಯಾಂಡ್ದು ಯೂಸ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಹೆಚ್ಚು ಆದಾಯ ಬೇಕು ಅಂತ ಹೇಳಿಬಿಟ್ಟು ಕ್ವಾಲಿಟಿ ಇಲ್ಲದೇ ಇರುವ ಯಾವುದೇ ಒಂದು ಐಟಮ್ನ ನಾವು ಯೂಸ್ ಮಾಡ್ತಾ ಇಲ್ಲ. ನಮಗೆ ಹೆಚ್ಚು ಆದಾಯ ಬೇಡ, ನಮಗೆ ಒಳ್ಳೆ ಕಸ್ಟಮರ್ಸ್ ರಿವ್ಯೂಸ್ ಬೇಕು, ಲಾಂಗ್ ಟರ್ಮ್ ನಾವು ಬಿಸ್ನೆಸ್ ಮಾಡಬೇಕು ಅನ್ನೋದು ನಮ್ಮ ಆಸೆ. ನಾನು ನಮ್ಮ ಯಜಮಾನ್ರಿಬ್ಬರೂ ಕಸ್ಟಮರ್ ಸರ್ವಿಸ್ ಇಂಡಸ್ಟ್ರಿಯಿಂದ ಕೆಲಸ ಮಾಡಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಗಳಿಸಿರೋರು. ಸೊ ನಮಗೆ ಗೊತ್ತಿದೆ ಕಸ್ಟಮರ್ಸ್ ಎಷ್ಟು ಮುಖ್ಯ ಅಂತ ಹೇಳಿಬಿಟ್ಟು. ಸೊ ಕಸ್ಟಮರ್ಸ್ ಮುಖ್ಯತೆಯನ್ನು ಅರ್ಥ ಮಾಡಿಕೊಂಡು ಕ್ವಾಲಿಟಿ ಆಫ್ ಫುಡ್ಡಲ್ಲಿ, ಕ್ವಾಲಿಟಿ ಆಫ್ ಸರ್ವಿಸಲ್ಲಿ ನಾವು ಏನೇ ಒಂದು ಕಾಂಪ್ರಮೈಸ್ ಮಾಡ್ತಾ ಇಲ್ಲ. ಯಾವುದೇ ಒಂದು ಬಿಸ್ನೆಸ್ ಆಗಿರ್ಬೋದು, ಕಸ್ಟಮರ್ಸ್ ತುಂಬ ಮುಖ್ಯ ಆಗಿರ್ತಾರೆ. ಅದು ನಮ್ಮ ಮೇನ್ ಪ್ರಯಾರಿಟಿ ಆಗಿರುತ್ತೆ. ಸೊ ಇವಾಗ ಬನ್ನಿ, ನಾರ್ತ್ ಇಂಡಿಯನ್ ಸ್ಟೈಲ್ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇಲ್ಲದೆ ಮಾಡುವ ರಾಜ್ಮಾ ರೆಸಿಪಿ ತೋರಿಸ್ತಾ ಇದ್ದೀನಿ. ಬಹಳಷ್ಟು ನಾರ್ತ್ ಇಂಡಿಯನ್ಸು ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ತಿನ್ನೋದಿಲ್ಲ, ಅವ್ರಿಗೆ ಇಷ್ಟ ಆಗಲ್ಲ ಫ್ಲೇವರ್ಸು. ಸೊ ಆದ್ದರಿಂದ ತಿನ್ನೋದಿಲ್ಲ. ಸೊ ಅಂಥವರು ಏನೇ ಒಂದು ಗ್ರೇವಿ ಐಟಮ್ ಮಾಡಿದಾಗ ಯಾವ ಐಟಮ್ಸ್ನ ಯೂಸ್ ಮಾಡಿಕೊಂಡು ಮಸಾಲಾನ ಪ್ರಿಪೇರ್ ಮಾಡ್ಕೊತಾರೆ ಅಂತ ಮೊಟ್ಟ ಮೊದಲಿಗೆ ಹೇಳ್ತೀನಿ. ಶುಂಠಿ, ಹಸಿರು ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಟೊಮೆಟೋಸ್, ಜೀರಿಗೆ, ಅಜ್ವೇನ್, ಕರಿಮೆಣಸು, ಚಕ್ಕೆ, ಲವಂಗ ಇವನ್ನೆಲ್ಲನೂ ಎಷ್ಟು ಬೇಕೋ ಅಷ್ಟು, ಅಂದರೆ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ತಗೊಂಡು ಫೈನಾಗಿ ಪೇಸ್ಟ್ ಮಾಡಿಬಿಟ್ಟು ಗ್ರೇವಿಗೆ ಮಸಾಲೆನ ರೆಡಿ ಮಾಡ್ಕೊತಾರೆ. ಸೊ ನಾನು ಇವತ್ತು ಮಾಡುತ್ತಿರುವ ರಾಜ್ಮಾ ಗ್ರೇವಿಗೆ 4 ಟೊಮೆಟೋಸ್, 2 ಹಸಿರುಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ, 1 ಚಮಚದಷ್ಟು ಜೀರಿಗೆ, 1 ಚಮಚದಷ್ಟು ಅಜ್ವೇನ್, ಮತ್ತು ಅರ್ಧ ಚಮಚದಷ್ಟು ಮೆಣಸು, ಒಂದೇ ಒಂದು ಚಕ್ಕೆ ಮತ್ತು 3 ಲವಂಗ ಇಷ್ಟನ್ನು ತಗೊಂಡು ಫೈನಾಗಿ ಪೇಸ್ಟ್ ಮಾಡಿಬಿಟ್ಟು
ಈ ರೀತಿಯ ಗ್ರೇವಿಯನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನಾರ್ತ್ ಇಂಡಿಯನ್ಸು ರಾಜ್ಮಾ ಗ್ರೇವಿಯಲ್ಲಿ ಆಲೂಗಡ್ಡೆ ಮತ್ತು ಬದನೆಕಾಯಿ ಹಾಕೋದಿಲ್ಲ, ಬಟ್ ನಾನು ಅಡಿಷ್ನಲ್ ಆಗಿ ಸೇರಿಸ್ತಾ ಇದ್ದೀನಿ. ನನಗೆ ಇಷ್ಟ ಆಗುತ್ತೆ ಈ ಎರಡು ಕಾಂಬಿನೇಷನ್, ರಾಜ್ಮಾ ಆಗಿರ್ಬೋದು ಇಲ್ಲಾಂದರೆ ಚೋಲೆಯಲ್ಲಿ ಸೇರಿಸಿದಾಗ ಇದ್ರದ್ದು ಟೆಕ್ಸ್ಚರು ಮತ್ತು ಟೇಸ್ಟು ಎನ್ಹ್ಯಾನ್ಸ್ ಆಗುತ್ತೆ. ಸೊ ಅದರಿಂದ ಸೇರಿಸ್ತಾ ಇದ್ದೀನಿ. ಬಟ್ ನಾರ್ತ್ ಇಂಡಿಯನ್ಸು ಇವೆರಡನ್ನ ಸೇರಿಸೋದೇ ಇಲ್ಲ. ಸೊ ಆಲ್ರೆಡಿ ರಾಜ್ಮಾ ಕುಕ್ ಆಗಿದೆ, ಮತ್ತು ಆಲೂಗಡ್ಡೆ ಬದನೆಕಾಯಿನೂ ಸಹ ಒಂದು 2 ನಿಮಿಷ ಮಸಾಲೆಯಲ್ಲಿ ಕುಕ್ ಆಗಿದೆ. ಇವಾಗ ಕುಕ್ಕರ್ದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 2 ವಿಸಿಲ್ ತರಿಸಿದ್ರೆ ಯಮ್ಮಿ ಆಗಿರುವ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕದೇ ಮಾಡುವ ರಾಜ್ಮಾ ಗ್ರೇವಿ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ, ಸೂಪರ್ ಆಗಿತ್ತು ಟೇಸ್ಟು. ಒಂದ್ಸಲ ನೀವೂ ಇದೇ ರೀತಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಯೂಸ್ ಮಾಡದೆ ಈ ಥರದ ಗ್ರೇವಿ ಮಾಡಿ ಟೇಸ್ಟ್ ಮಾಡಿ ಹೇಗೆ ಬಂದಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಮದ್ವೆಗೆ ಮುಂಚೆ ಎಲ್ಲನೂ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಯೂಸ್ ಮಾಡ್ದಿರಾ ಏನು ಸಾರನ್ನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂದ್ಕೊತಾ ಇದ್ದೆ. ಬಟ್ ಮದುವೆ ಆದಮೇಲೆ ಗೊತ್ತಾಯಿತು, ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡ್ದಿರಾ ಇಷ್ಟು ರುಚಿಕರವಾದ ಗ್ರೇವಿನೂ ಮಾಡ್ಬೋದು ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸಲ ಇದೇ ರೀತಿ ಟ್ರೈ ಮಾಡಿ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿಯವರೆಗೂ ಪ್ಲೀಸ್ ಡೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಬಾಯ್, ಟೇಕ್ ಕೇರ್.